ಹಿರಿಯ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಅವರು ಇತ್ತೀಚೆಗೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆಯಲಾಗಿದೆ ಎನ್ನಲಾದಂತಹ ಅಕ್ರಮದ ಬಗ್ಗೆ ಮಾತನಾಡ್ತಾ ರಾಮ ಮಂದಿರ ಟ್ರಸ್ಟ್ಗೆ ನಾನು 1.11 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದ್ದೆ, ಅದನ್ನು ಈಗ ವಾಪಸ್ ಕೊಡಿ, ಇಲ್ಲದಿದ್ದರೆ ನಾನು ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ದಿಗ್ವಿಜಯ್ ಸಿಂಗ್ ಅವರು ಆರಂಭದಿಂದಲೂ ಕೂಡ ರಾಮ ಮಂದಿರದ ಚಳುವಳಿ ಏನಾಗಿತ್ತು, ಅದರ ಹಿಂದಿನ ರಾಜಕೀಯ, ಟ್ರಸ್ಟ್ನ ಕಾರ್ಯವೈಖರಿ ಇವೆಲ್ಲವುಗಳನ್ನು ಕೂಡ ಸಂಶಯದಿಂದಲೇ ನೋಡ್ತಾ ಬಂದಿದ್ರು. ಸಾಕಷ್ಟು ಟೀಕೆಯನ್ನು ಕೂಡ ಮಾಡಿದರು. ಅಪೂರ್ಣ ಮಂದಿರದ ಉದ್ಘಾಟನೆ ಆಗ್ತಾ ಇದೆ, ಜಮೀನು ಖರೀದಿಯಲ್ಲಿ ವಿವಾದ ಇದೆ, ದೇಣಿಗೆ ಹಣದ ದುರುಪಯೋಗ ಆಗ್ತಾ ಇದೆ ಅಂತ ಹೇಳಿ ಆಗಾಗ ಅವರು ಧ್ವನಿ ಎತ್ತುತ್ತಾ ಇದ್ರು. ಆದರೆ ದಿಗ್ವಿಜಯ್ ಸಿಂಗ್ ಅವರು 2021ರಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಸ್ವ ಇಚ್ಛೆಯಿಂದ 1.11 ಲಕ್ಷ ರೂಪಾಯಿಯನ್ನು ದೇಣಿಗೆ ನೀಡಿದ್ರು. ಮಂದಿರದ ವಿಚಾರದಲ್ಲಿ ಅವರ ರಾಜಕೀಯ ನಿಲುವು ಏನೇ ಇದ್ರೂ ಕೂಡ ವೈಯಕ್ತಿಕವಾಗಿ ಅವರೊಬ್ಬ ಹಿಂದೂ ಆಗಿ ರಾಮನ ಭಕ್ತನಾಗಿ ದೇಣಿಗೆಯನ್ನು ನೀಡಿದ್ದಾರೆ. ಈ ಮೂಲಕ ಮಂದಿರದ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಎಲ್ಲರೂ ಕೂಡ ಖುಷಿ ಪಟ್ಟಿದ್ರು. ಆದರೆ ದೇಣಿಗೆಯಲ್ಲೂ ರಾಜಕೀಯ ಮಾಡಿದ್ರು ಅಂತ ಈಗ ಗೊತ್ತಾಗ್ತಾ ಇದೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು 1 ಲಕ್ಷ ರೂಪಾಯಿ ನೀಡಿದ್ರು, ನಾನು ಅದಕ್ಕಿಂತ ಹೆಚ್ಚು ಅಂದರೆ 1.11 ಲಕ್ಷ ರೂಪಾಯಿಯನ್ನು ನೇರವಾಗಿ ಚೆಕ್ ಮೂಲಕ ನೀಡಿದ್ದೆ, ಹಾಗಾಗಿ ಅದರ ರಶೀದಿಯನ್ನು ಪಡ್ಕೊಂಡಿದ್ದೆ ಅಂತ ಸಿಂಗ್ ಈಗ ನೆನಪಿಸಿಕೊಳ್ತಾ ಇದ್ದಾರೆ. ಇನ್ನು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ದಾನಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ನಮ್ಮ ಪುರಾಣಗಳು ಹಾಗೂ ಹಿರಿಯರು ಹೇಳುವ ಪ್ರಕಾರ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ತಿಳಿಬಾರದು ಅಂತ ನಿಯಮ ಇದೆ. ದಾನ ಅನ್ನೋದು ಸಂಪೂರ್ಣವಾಗಿ ನಿಸ್ವಾರ್ಥದಿಂದ ಅಹಂಕಾರವಿಲ್ಲದೆ ಮಾಡಬೇಕಾದ ಕಾರ್ಯ. ಕೊಟ್ಟ ದಾನವನ್ನು ಎಲ್ಲೂ ಪ್ರಚಾರ ಮಾಡಬಾರ್ದು, ಹೇಳಿಕೊಳ್ಳಬಾರ್ದು ಅನ್ನೋದು ನಮ್ಮ ನಂಬಿಕೆ. ಒಮ್ಮೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಒಂದು ವಸ್ತುವನ್ನಾಗಲಿ ಅಥವಾ ಹಣವನ್ನಾಗಲಿ ಕೊಟ್ಟರೆ, ದಾನ ಮಾಡಿದರೆ ಅದರ ಮೇಲೆ ನಾವು ಸಂಪೂರ್ಣವಾಗಿ ಹಕ್ಕನ್ನು ಕಳೆದುಕೊಳ್ತೀವಿ. ಕೊಟ್ಟ ದಾನವನ್ನು ಮರಳಿ ಕೇಳುವುದು, ಸಾರ್ವಜನಿಕವಾಗಿ ಆಕ್ಷೇಪ ಎತ್ತುವುದು ಧಾರ್ಮಿಕ ಚೌಕಟ್ಟಿನಲ್ಲಿ ದಾನದ ಪುಣ್ಯವನ್ನೇ ಇಲ್ಲದಂತಾಗಿ ಮಾಡುತ್ತದೆ ಎಂಬ ನಂಬಿಕೆ ಇದೆ. ಇದೆಲ್ಲವನ್ನ ಮರೆತು ಈ ಇಳಿ ವಯಸ್ಸಿನಲ್ಲೂ ದಿಗ್ವಿಜಯ್ ಸಿಂಗ್ ಮಾಡ್ತಿರುವಂತಹ ರಾಜಕೀಯಕ್ಕೆ ಆ ರಾಮನೂ ನಗಬಹುದೇನೋ. ಈ ಹೇಳಿಕೆ ಹೊರಬರುತ್ತಿದ್ದಂತೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಪರವಿರೋಧ ಚರ್ಚೆಗಳು ಶುರುವಾಗಿದೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೂ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ.